ಇದು ನಮ್ಮ ನಾಡು. ಇದು ನಮ್ಮ ನಾಡು, ಇದು ನಮ್ಮ ನಾಡು, ಇದು ನಮ್ಮ ನಾಡು, ಇದು ನಮ್ಮ ನಾಡು. ಇದು ನಮ್ಮ ನಾಡು, ಇದು ನಮ್ಮ ನಾಡು, ಇದು ನಮ್ಮ ನಾಡು, ಇದು ನಮ್ಮ ನಾಡು. ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಕನ್ನಡ ರಾಜ್ಯೋತ್ಸವದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೈಸೂರು ವಿಭಾಗದ ಜಂಟಿ ನಿರ್ದೇಶಕರಾದ ಶ್ರೀ VN ಮಲ್ಲಿಕಾರ್ಜುನ ಸ್ವಾಮಿರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ, ಎಲ್ರಿಗೂ ಸ್ವಾಗತ. ಸರ್, ಈ ತಾಯಿ ನಾಡು, ತಾಯಿ ಭಾಷೆ ಅಂದ ತಕ್ಷಣ ಎಲ್ಲರಿಗೂ ಒಂದು ಹೆಮ್ಮೆ ಮತ್ತು ಅದೊಂದು ರೋಮಾಂಚನದ ವಿಚಾರ. ಅದರಲ್ಲೂ ವಿಶೇಷವಾಗಿ ಈ ಕನ್ನಡ ರಾಜ್ಯೋತ್ಸವ ಸಮಯ ಬಂತು ಅಂದರೆ ಅದು ಮತ್ತಷ್ಟು ದುಪ್ಪಟ್ಟಾಗತ್ತೆ. ಹೌದು. ಸೊ ಅಂತಹ ಒಂದು ರೋಮಾಂಚಕರವಾದಂಥ ವಿಚಾರ ಕುರಿತು ಇವತ್ತು ನಾವು ಮಾತನಾಡ್ತಿದ್ವಿ, ಕನ್ನಡ ರಾಜ್ಯೋತ್ಸವ ಕುರಿತು. ಮೊದಲಿಗೆ ಈ ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆ ಮತ್ತು ಅದರ ಮಹತ್ವದ ಬಗ್ಗೆ ತಿಳಿಸ್ಬೋದಾ? ಖಂಡಿತ. ನಾವೆಲ್ಲರೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರದ ವತಿಯಿಂದ ಆಯೋಜಿಸಿದ್ದಂತಹ ಕೋಟಿ ಕಂಠ ಗಾಯನ ಅನ್ನುವ ವಿಶೇಷ ಅಭಿಯಾನದ ಮೂಲಕ ಈ ವರ್ಷದ ಅಂದರೆ 67ನೇ ಕನ್ನಡ ರಾಜ್ಯೋತ್ಸವಕ್ಕೆ ಮುನ್ನುಡಿ ಬರೆದಿದ್ದೇವೆ. ಇವತ್ತಿನ ಕಾರ್ಯಕ್ರಮ ಕರ್ನಾಟಕದ ಇತಿಹಾಸದಲ್ಲಿ, ಸಾಂಸ್ಕೃತಿಕ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು. ಒಂದೇ ಸಮಯದಲ್ಲಿ ಈ ನಾಡಿನ 1 ಕೋಟಿಗೂ ಹೆಚ್ಚು ಜನ ಮತ್ತು 22 ಬೇರೆ ಬೇರೆ ರಾಜ್ಯಗಳಲ್ಲಿರುವ ಕನ್ನಡಿಗರು, ಕನ್ನಡ ಸಂಘ ಸಂಸ್ಥೆಗಳು, 40ಕ್ಕೂ ಹೆಚ್ಚು ಬೇರೆ ಬೇರೆ ದೇಶಗಳು ಜಗತ್ತಿನಾದ್ಯಂತ ಕೋಟಿ ಕಂಠ ಗಾಯನದಲ್ಲಿ ಇವತ್ತು ಬೆಳಗ್ಗೆ 11 ಗಂಟೆಗೆ ಭಾಗವಹಿಸಿದ್ದಾವೆ. ಈ ವಿಷಯವೇ ಅತ್ಯಂತ ರೋಮಾಂಚನಕಾರಿ. ನೀವು ಹೇಳಿದಾಗೆ ಶಿವಕುಮಾರ್ ಅವರೇ, ನೋಡಿ, ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇರುವ 67ನೇ ವರ್ಷದ ಈ ಸಂಭ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಳ್ತಾ ಇದ್ದೀವಿ. ಆದರೆ ಇದರ ಹಿನ್ನೆಲೆ ಒಮ್ಮೆ ನಾವು ಕಣ್ಣು ಹಾಯಿಸಿದರೆ ಯಾರೆಲ್ಲ ಇದಕ್ಕೋಸ್ಕರ ದುಡಿದಿದ್ದಾರೆ, ತಮ್ಮ ಜೀವನವನ್ನು ಇದಕ್ಕಾಗಿಯೇ ತ್ಯಾಗ ಮಾಡಿದ್ದಾರೆ, ಎಷ್ಟೆಲ್ಲ ಹೋರಾಟಗಳು ನಡೀತು, ಏನೆಲ್ಲ ಕನ್ನಡಿಗರ ಆಶಯಗಳು ಅದರ ನಡುವೆ ಇತ್ತು, ಅವೆಲ್ಲವನ್ನು ಒಗ್ಗೂಡಿಸುವವರೆಗೆ ಎಷ್ಟು ಜನರ ಪರಿಶ್ರಮ, ಚಿಂತನೆಗಳು, ಆಲೋಚನೆಗಳು ಸೇರಿದೆ. ಅದೆಲ್ಲದರ ಫಲವನ್ನು ನಾವಿವತ್ತು ಸಂಭ್ರಮಿಸುವ ಒಳ್ಳೆಯ ದಿನಗಳಲ್ಲಿ ನಾವಿದ್ದೇವೆ. ನಿಮಗೆ ಗೊತ್ತಿದೆ, 1956ಕ್ಕಿಂತ ಮುಂಚೆ ಇವತ್ತಿನ ನಾವು ಕರಿತಾ ಇರುವ ಕರ್ನಾಟಕ ರಾಜ್ಯ ಅನ್ನುವ ಹೆಸರಿನ ರಾಜ್ಯವಲ್ಲ ಇದು. ಮೈಸೂರು ರಾಜ್ಯ ಅಂತ ಕರಿತಾ ಇದ್ರು. ನಿಮಗೆ ಗೊತ್ತಿದೆ, ಮೈಸೂರು ರಾಜ್ಯದ ಆಳ ಅಗಲಗಳು, ಭೌಗೋಳಿಕ ವ್ಯಾಪ್ತಿ ಕೂಡ ಎಷ್ಟಿತ್ತು. ಸುತ್ತ ನಮ್ಮ ನೆರೆಯ, ನಮ್ಮ ಸೋದರ ಭಾಷೆಗಳೇ ಅಂತ ಹೇಳೋಣ, ದ್ರಾವಿಡ ಭಾಷೆಗಳು. ಒಂದು ಕಡೆ ಮದ್ರಾಸ್ ಅಂದರೆ ತಮಿಳು ಭಾಷೆ, ಇನ್ನೊಂದು ಕಡೆ ಆಂಧ್ರ ಪ್ರದೇಶ್ ತೆಲುಗು ಭಾಷೆ, ಮತ್ತೊಂದು ಕಡೆ ಮರಾಠಿ ಭಾಷೆ ಮಹಾರಾಷ್ಟ್ರ, ಇನ್ನೊಂದು ಕಡೆ ಗೋವಾ. ಇದು ಕನ್ನಡಿಗರಲ್ಲಿ ಭಾರತೀಯ ಭಾಷೆಗಳಿಂದಲೇ ಹೊರತಾದ ಒಂದು ಸಮೂಹ ಬೇರೆ ದೇಶದಿಂದಲೇ ಬಂದು ನೆಲೆಸಿದವರು ಹೆಚ್ಚಿದ್ರು. ಪೋರ್ಚುಗೀಸರು ಅಲ್ಲಿ ಹೆಚ್ಚಿದ್ರು. ನಮ್ಮ ದೇಶವೇ 1947ರಲ್ಲಿ ಸ್ವಾತಂತ್ರ್ಯವಾದ ಮೇಲೂ ಕೂಡ ಗೋವಾದಲ್ಲಿದ್ದಂತಹ ಆ ಪೋರ್ಚುಗೀಸರು ತುಂಬ ಜನ ಹೋಗಿರಲಿಲ್ಲ. ಭಾಳ ಇತ್ತೀಚೆಗೆ ಅದು ಅಲ್ಲಿಂದ ಹೋದದ್ದು. ಹೀಗೆ ಬೇರೆ ಬೇರೆ ಭಾಷೆಗಳ, ಪ್ರಾಂತ್ಯಗಳ ನಡುವೆ ನಮ್ಮ ಕರ್ನಾಟಕ ಅನ್ನುವ ಇವತ್ತಿನ ಏನು ನಾವು ನಕ್ಷೆ ನೋಡ್ತೀವಿ, ಆ ನಕ್ಷೆ ಅನೇಕ ಭಾಗಗಳು ಸುತ್ತಲ ಬೇರೆ ಬೇರೆ ರಾಜ್ಯಗಳ, ಅಂದರೆ ಬೇರೆ ಬೇರೆ ಭಾಷೆಗಳ ಪ್ರದೇಶದೊಂದಿಗೆ ಚಾಚಿಕೊಂಡಿದ್ವು, ಅದರ ಒಳಗಡೆ ಸೇರಿಕೊಂಡಿದ್ವು. ಇವತ್ತಿಗೂ ಕೂಡ ಅನೇಕ ನಮ್ಮ ಕರ್ನಾಟಕದ ಪ್ರದೇಶಗಳು ಮಾತನಾಡುವ ಭಾಷೆ ಕನ್ನಡ, ಅಲ್ಲಿರುವವರೆಲ್ಲ ಕನ್ನಡಿಗರೇ. ಆದರೂ ಕೂಡ ನಮ್ಮ ರಾಜ್ಯದಿಂದ ಪಕ್ಕದ ರಾಜ್ಯದಲ್ಲಿ ಅದು ಸೇರಿ ಹೋಗಿರುವಂಥದ್ದಿದೆ. ಅವರ ಕೂಗುಗಳು ಕೂಡ ಅನೇಕ ಇವತ್ತಿಗೂ ಮುಂದುವರೆದಿವೆ, ನಿಮಗೆ ಗೊತ್ತಿರೋ ಹಾಗೆ. ಆದರೂ ಕೂಡ 73ರಲ್ಲಿ ನಮಗೆ ಕರ್ನಾಟಕ ರಾಜ್ಯ ಅಂತ ನಾಮಕರಣ ಆಯ್ತಲ್ಲ, ಅದಕ್ಕಿಂತ ಮುಂಚೆ ಇದು ಮೈಸೂರು ರಾಜ್ಯವಾಗಿತ್ತು. ಮೈಸೂರು ರಾಜ್ಯ ಕಾರಣ ಮೈಸೂರು ಕೇಂದ್ರವಾಗಿರಿಸಿಕೊಂಡು ಮೈಸೂರು ಒಡೆಯರ್
ಈ ರಾಜ್ಯದ ಇತಿಹಾಸದ ಬಹುದೊಡ್ಡ ಪರಂಪರೆಯನ್ನು ಹೊಂದಿರುವಂಥ ರಾಜವಂಶಸ್ಥರು. ಅವರ ಕಾಲದಿಂದಲೇ ಇದು ಮೈಸೂರು ರಾಜ್ಯ ಅಂತ ಕರೆಯಲ್ಪಟ್ಟಿತ್ತು. ಹೀಗಾಗಿ ಬೇರೆ ಬೇರೆ ನೆರೆಯ ರಾಜ್ಯಗಳ ಭಾಷೆಗಳೊಂದಿಗೆ ನಮ್ಮ ಪ್ರಾಂತ್ಯಗಳು ಮತ್ತು ನಮ್ಮ ಭಾಷೆಯು ಸೇರಿ ಹೋಗಿ ಹಂಚಿ ಹೋಗಿದ್ದದನ್ನು ಕನ್ನಡಿಗರು ಎಲ್ಲೆಲ್ಲಿ ಇದ್ದಾರೋ, ಕನ್ನಡ ಮಾತನಾಡುವ ಜನ ಯಾವ ಪ್ರದೇಶದವರೆಗೆ ಹಂಚಿ ಹೋಗಿದ್ದಾರೋ ಅವರೆಲ್ಲರನ್ನೂ ಒಗ್ಗೂಡಿಸಿ ಕರ್ನಾಟಕವನ್ನುವ ಒಂದು ರಾಜ್ಯವನ್ನಾಗಿ ಮಾಡಿ ನಾಮಕರಣ ಮಾಡಬೇಕು ಅನ್ನೋದಕ್ಕೋಸ್ಕರ ಏಕೀಕರಣ ಚಳವಳಿ ಒಂದು ಶುರುವಾಯಿತು. ನಿಮಗೆ ಗೊತ್ತಿದೆ. ಏಕೀಕರಣ ಚಳವಳಿಯಲ್ಲಿ ಅನೇಕ ನಮ್ಮ ಹಿರಿಯ ಕನ್ನಡ ಪ್ರೇಮಿಗಳು, ಕವಿಗಳು, ಚಿಂತಕರು ಎಲ್ಲರೂ ದುಡಿದಿದ್ದಾರೆ. ಅವರೆಲ್ಲರ ಪರಿಶ್ರಮದ ಕಾರಣ ಈ ರಾಜ್ಯ ಕರ್ನಾಟಕ ರಾಜ್ಯವಂತೇಳಿ 1973ರಲ್ಲಿ ನಾಮಕರಣಗೊಂಡು ಏಕೀಕರಣಗೊಂಡು ಕರ್ನಾಟಕ ರಾಜ್ಯವಾಗಿ ಪ್ರತಿಷ್ಠಾಪಿತವಾಗುತ್ತೆ. ಅಂದಿನಿಂದ ನಾವು ಇದನ್ನು ಕರ್ನಾಟಕ ರಾಜ್ಯ ಅಂತ ಕರಿತಾ ಬಂದಿದ್ದೇವೆ. ಹೀಗೆ ನಾವು ಒಗ್ಗೂಡಿದ ನಾಮಕರಣ 73ರಲ್ಲಾದರೂ ಕೂಡ ನಮ್ಮ ಒಂದು ರಾಜ್ಯವಾಗಿ ಕನ್ನಡವನ್ನೇ ಮಾತನಾಡುವಂಥವರೆಲ್ಲ ಸೇರಿದಂಥ ಭಾಗವಾಗಿ 56ರಲ್ಲಿ ನಾವೇನು ಏಕೀಕರಣ ಅಂತ ಚಳವಳಿ ಆಯಿತು, ಒಂದುಗೂಡಿತು. ಆಗ ಆ ಸಂಭ್ರಮವನ್ನು ನಾವು ಹೇಗೆ ಬೇರೆಯವರ ಬೇರೆ ಬೇರೆ ದೇಶಗಳ ಆಡಳಿತಕ್ಕೆ ಒಳಪಟ್ಟು ನಾವು ಫ್ರೆಂಚರು ಬಂದರು, ಡಚ್ಚರು ಬಂದರು, ಪೋರ್ಚುಗೀಸರು ಬಂದರು, ಕಡೆಗೆ ಬ್ರಿಟಿಷರು ಬಂದರು. ಎಲ್ಲರೂ ಕೂಡ ಬ್ರಿಟಿಷರ ಜೊತೆ ಸೆಣಸಿ ವ್ಯಾಪಾರಕ್ಕೋಸ್ಕರ ಸೆಣಸಿದವರು ಸೋತು ಹಿಂದಿರುಗಿದ್ರು. ಬ್ರಿಟಿಷರು ವ್ಯಾಪಾರದೊಂದಿಗೆ ಇಡೀ ದೇಶದ ಆಡಳಿತವನ್ನೇ ಹಿಡಿದಿದ್ರು. ಅದು ಕರ್ನಾಟಕ ಕೂಡ ಹೊರತಲ್ಲ, ನಿಮಗೆ ಗೊತ್ತಿದೆ. ಹಾಗಾಗಿ ಸ್ವಾತಂತ್ರ್ಯ ಬಂದಾಗ ನಾವು ಹೇಗೆ ನಮ್ಮ ದೇಶ ನಮ್ಮದೇ ಆದ ದೇಶ, ನಾವೇ ಬದುಕುವಂಥ, ನಮಗೆ ಸ್ವತಂತ್ರ ಇರುವಂತಹ ದೇಶ ಅಂತ ಹೇಗೆ ನಾವು ಸಂಭ್ರಮಿಸಿದ್ವೋ, ಹಾಗೆ ಕನ್ನಡ ಮಾತನಾಡುವ ಕನ್ನಡಿಗರಿರುವ ಎಲ್ಲ ಪ್ರದೇಶಗಳು ಒಗ್ಗೂಡಿ ಕರ್ನಾಟಕ ಏಕೀಕರಣ ಆದಾಗ ಅದೊಂದು ಸಂಭ್ರಮದ ಕ್ಷಣ ಅಲ್ವೇ? ಇಡೀ ನಾಡಿನ ಜನತೆ ನಾವು ಕನ್ನಡಿಗರು, ನಾವು ಕರ್ನಾಟಕದವರು ಅನ್ನುವ ಹೆಮ್ಮೆಯಿಂದ ಆ ದಿನವನ್ನು ನಾವು ಪ್ರತಿ ವರ್ಷ ನವೆಂಬರ್ 1 ಕನ್ನಡ ರಾಜ್ಯೋತ್ಸವವಾಗಿ ಆಚರಿಸ್ತಾ ಬರ್ತಿದ್ದೇವೆ. ಇದು ನಿಮ್ಮ ವಯಸ್ಸಿನವರಿಗೆ ಬಹುಶಃ ಹೆಚ್ಚು ಕಡಿಮೆ ನಾವು ನಿಮ್ಗೆ ಹೇಗೋ ಗೊತ್ತಿಲ್ಲ, ನಾವಂತೂ ಅದರ ಜೊತೆಗೆ ಇದ್ದೇವೆ. ಈಗ ನಾವೇನು 67ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆಚರಿಸ್ತಿದ್ದೀವಿ. ಒಂದು 10-11 ವರ್ಷ ನಾವು ಲೇಟಾಗಿ ಹುಟ್ಟಿದ್ದೀವಿ ಅಂತ ಅನಿಸುತ್ತೆ. ಸೊ ಅದ್ರ ಜೊತೆಗೆ ಅದರ ಚಿಗುರಿನಿಂದಲೇ ನೀವು ಜೊತೆಗಿದ್ದೀರಿ. ಖಂಡಿತ ಸರ್, ಬಹಳ ಸಂತೋಷ ಆಗುತ್ತೆ. ತಾವು ಇವತ್ತಿನ ನವೆಂಬರ್ 1ನೇ ತಾರೀಕು ನಾವು ಆಚರಿಸ್ತಿರುವಂಥ ಈ ಸಂಭ್ರಮವನ್ನು, ಕನ್ನಡ ನಾಡಿನ ಸಂಭ್ರಮವನ್ನು ಆರಂಭದಲ್ಲಿ ಹುಟ್ಟಿ ಹಾಕಿದಂಥವರು ಅಥವಾ ಹೋರಾಡಿದಂಥವರು, ಅದರ ಹಿನ್ನೆಲೆ ಬಗ್ಗೆ ಸಾಕಷ್ಟು ಸ್ವಾರಸ್ಯಕರವಾಗಿ ಹೇಳಿದಿರಿ ಸರ್. ಈ ಕರ್ನಾಟಕ ಅಥವಾ ಕನ್ನಡ ನಾಡು ಹಲವು ವಿಷಯಗಳಿಗೆ ಈಗ ಒಂದು ವಿಶೇಷವಾಗಿದೆ ಸರ್. ಹೌದು. ಆರಂಭದಲ್ಲಿ ತನ್ನ ಮಹತ್ವ ಅತಿ ಹೆಚ್ಚಾಗಿದ್ದರೂ ಮಧ್ಯದಲ್ಲಿ ಅದು ಸ್ವಲ್ಪ ಮಹತ್ವ ಕಡಿಮೆ ಆಯಿತು ಅಂತ ಅನಿಸಿದ್ರು. ಇತ್ತೀಚೆಗೆ ಅದರ ಮಹತ್ವ ಮತ್ತೆ ಒಂದಷ್ಟು ಮಟ್ಟಕ್ಕೆ ಎತ್ತರಕ್ಕೆ ಹೋಗಿದೆ. ಇಡೀ ದೇಶ ಮತ್ತು ವಿಶ್ವದಲ್ಲಿ ಈ ಕನ್ನಡದ ಬಗ್ಗೆ ಮಾತನಾಡುವಂಥದ್ದಾಗಿದೆ. ತಾವು ಹೇಳಿದ ಹಾಗೆಯೇ ಇವತ್ತು 40 ದೇಶಗಳಲ್ಲಿ ಒಂದು ಒಕ್ಕರಳಾಗಿ ಒಂದು ಈ ಕನ್ನಡದ ಹಾಡುಗಳನ್ನು ಹಾಡಿದ್ದಾರೆ ಸರ್. ಸೊ ಇದು ಕೂಡ ಒಂದು ಸಂಭ್ರಮದ ವಿಚಾರ ಅಂತ ನನಗನ್ಸುತ್ತೆ ಸರ್. ಖಂಡಿತ. ನೋಡಿ, ಕನ್ನಡತನ, ಕನ್ನಡದ ಅಭಿಮಾನ ಅನ್ನೋದು ಹೇಗೆ ಕನ್ನಡಿಗರಾಗಿ ಹುಟ್ಟಿದ ಎಲ್ಲರ ಎದೆಯಲ್ಲೂ ಒಂದು ಅಂತಃಶಕ್ತಿಯಾಗಿ ಪ್ರವಹಿಸ್ತಾನೇ ಇರ್ತದೆ ನಿರಂತರವಾಗಿ. ಎಷ್ಟೋ ಸಮಯದ ಒತ್ತಡಗಳಿಂದ ಅದು ಹೊರಗೆ ಬಂದಿರೋದಿಲ್ಲ. ನೀವು ಹೇಳಿದ್ರಲ್ಲ, ಆ ಏಕೀಕರಣದ ಟೈಮ್ನಲ್ಲಿ, ಆ ಸಮಯದಲ್ಲಿ ಎಷ್ಟು ಉಬ್ಬರಕ್ಕೆ ಬಂದಿತ್ತು ಕನ್ನಡದ ಅಭಿಮಾನ, ಕನ್ನಡದ ಪ್ರೀತಿ, ಕನ್ನಡಿಗರು ಅನ್ನುವ ಹೆಮ್ಮೆ. ಅದು ಮಧ್ಯದಲ್ಲೆಲ್ಲೋ ಮತ್ತೆ ಸ್ವಲ್ಪ ಇಳಿಮುಖವಾಗಿ ಇತ್ತೀಚೆಗೆ ಮತ್ತೆ ಅದು ಏರುಮುಖವನ್ನು ಕಂಡಿದೆ. ನಿಜ ಅದು. ನೋಡಿ, ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಜಗತ್ತಿನ ಎಲ್ಲ ವೈದ್ಯರು ಕೂಡ ಇವತ್ತು ಏನು ಹೇಳ್ತಿದ್ದಾರೆ ಅಂದರೆ, ಹುಟ್ಟುವ ಪ್ರತಿಯೊಂದು ಮಗುವಿಗೂ ತಾಯಿಯ ಎದೆ ಹಾಲನ್ನು ಕುಡಿಸಿ ಅಂತ ಹೇಳ್ತಾರೆ. ಯಾಕಂದರೆ ಎಲ್ಲ ಕಾಲಕ್ಕೂ ಆ ಮಗು ದೊಡ್ಡವನಾದ ಮೇಲೂ ಕೂಡ ಅವನ ಜೀವಿತದ ಕೊನೆಯವರೆಗೂ ಅವನಿಗೆ ಮೂಲಭೂತವಾದಂಥ ರೆಸಿಸ್ಟೆನ್ಸ್ ಪವರನ್ನು ಕೊಡುವಂಥದ್ದು ತಾಯಿ ಎದೆ ಹಾಲು ಅಂತ ಹೇಳ್ತಾರೆ. ಅಂತೂ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ ಅಂತ. ಇದು ಎಷ್ಟು ಚಂದ ಉದಾಹರಣೆ ಅಂದರೆ, ಕಳೆದ 2.5-3 ವರ್ಷಗಳಿಂದ ಇಡೀ ಜಗತ್ತನ್ನು ಬಾಧಿಸಿದಂತಹ ಕೊರೋನಾ ಬಗ್ಗೆ ನೀವು ಕೇಳಿದ್ದೀರಿ. ಹೌದು. ಆದರೆ ಎಲ್ಲಕ್ಕಿಂತ ಹೆಚ್ಚು ಸಮರ್ಥವಾಗಿ ಅದನ್ನು ಎದುರಿಸಿದ್ದು ಭಾರತ ದೇಶ. ಅದಕ್ಕೆ ನಮ್ಮ ಆಳುವವರ ಶ್ರಮ, ಬದ್ಧತೆ ಅವೆಲ್ಲವೂ ನಿಜ. ಅದ್ರ ಜೊತೆಗೆ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಬ್ಬರು ಕೂಡ ಹುಟ್ಟಿದ ಮಗುವಿಗೆ ಎದೆ ಹಾಲನ್ನು ಊಡುವುದನ್ನು ಯಾರೂ ಮರೆಯೋದಿಲ್ಲ. ಬೇರೆ ಬೇರೆ ದೇಶಗಳ ಸಂಸ್ಕೃತಿಯಲ್ಲಿ ಎದೆ ಹಾಲನ್ನು ಅವರ ಸೌಂದರ್ಯ ಹಾಳಾಗುತ್ತೆ ಅಂತನೋ, ಅವರ ಯೌವನ ಕಡಿಮೆ ಆಗುತ್ತೆ ಅಂತಲೋ ಎಷ್ಟೋ ದೇಶಗಳಲ್ಲಿ ಮಕ್ಕಳಿಗೆ ಅದನ್ನು ನಿರಾಕರಿಸ್ತಾರೆ. ಆದರೆ ಮೂಲಭೂತವಾಗಿ ಅದಕ್ಕೆ ಬೇಕಾದಂತಹ ಬೇಸಿಕ್ ಜೀನ್ ಶಕ್ತಿಯನ್ನು ಕೊಡೋದು ಎದೆ ಹಾಲು.
ಬಹುಶಃ ಭಾರತೀಯರೆಲ್ಲ ಪ್ರತಿಯೊಬ್ಬರು ತಾಯಿ ಎದೆ ಹಾಲು ಕುಡಿದವರೇ ಆದದ್ರಿಂದ ನಮಗೆ ಅವರೆಲ್ಲರಿಗಿಂತಲೂ ಹೆಚ್ಚಿನ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲೇ, ನಮ್ಮ ಅಂಗರಚನೆಯಲ್ಲೇ ಇತ್ತು ಅದು. ಹಾಗಾಗಿ ಬಹಳ ಸಮರ್ಥವಾಗಿ ನಾವು ಅದನ್ನು ಎದುರಿಸಿದ್ದೀವಿ. ಅಲ್ಲ, ತಾವು ತಾಯಿಯ ಎದೆ ಹಾಲು ಮತ್ತು ರೋಗ ನಿರೋಧಕ ಶಕ್ತಿ ಬಗ್ಗೆ ಮಾತನಾಡುವಾಗ ನನಗನ್ಸುತ್ತೆ, ಹುಟ್ಟುವಂಥ ಮಗುವಿಗೆ ಹೇಗೆ ಎದೆ ಹಾಲು ಬಹಳ ಪೌಷ್ಟಿಕವೋ ಹಾಗೆ ಕನ್ನಡ ನಾಡಿನಲ್ಲಿ ಹುಟ್ಟಿದಂಥ ಮಗುವಿಗೆ ಕನ್ನಡ ಭಾಷೆ ಅಷ್ಟೇ ಪೌಷ್ಟಿಕಾಂಶವನ್ನು ನೀಡುತ್ತೆ. ಖಂಡಿತ ಶಿವಕುಮಾರ್ ಅವರೇ, ನಮಗೆ ಹೇಗೆ ನಮ್ಮ ದೇಹವನ್ನು ಕಡೆಯವರೆಗೂ ರಕ್ಷಿಸೋದಕ್ಕೆ ತಾಯಿ ಎದೆ ಹಾಲು ನಮಗೆ ಮೂಲ ಧನವಾಗಿ ಅಥವಾ ಮೂಲ ಶಕ್ತಿಯಾಗಿ ಕೆಲಸ ಮಾಡುತ್ತಾ, ಹಾಗೆ ಒಂದು ಮಗು ಕರ್ನಾಟಕದಲ್ಲಿ ಹುಟ್ಟಿದರೆ, ಕನ್ನಡ ನಾಡಿನಲ್ಲಿ ಹುಟ್ಟಿದರೆ, ಆ ಮಗು ಕಲಿಯುವ ಕನ್ನಡ ಭಾಷೆ ಇದೆಯಲ್ಲ, ಜಗತ್ತಿನ ಯಾವ ಮೂಲೆಗೆ ಹೋದ್ರೂ ಅವನಿಗೆ ಎಲ್ಲವನ್ನೂ ಎದುರಿಸಿ ನಿಲ್ಲುವಂತಹ ಶಕ್ತಿಯನ್ನು ಕೊಡುತ್ತೆ. ಮಾತೃಭಾಷೆಗೆ ಮತ್ತು ಆ ಮಾತೆಯ ಎದೆ ಹಾಲಿಗೆ ಶಕ್ತಿಗಳು ಎರಡೂ ಕೂಡ ಅವು ಸಮ. ಎಸ್, ಖಂಡಿತ ಖಂಡಿತ. ತಾವು ಹೇಳುವಾಗ ಅದನ್ನೇ ನನಗೆ ಬಂದಿದ್ದು, ಆ ಕನ್ನಡ ಭಾಷೆ ಅಥವಾ ತಾಯಿಯ ಎದೆ ಹಾಲು ಎರಡೂ ಕೂಡ ಒಂದೇ ಏನು ಅಂತ ನನಗೆ ಅನಿಸುತ್ತೆ ಸರ್. ಹಾಗೆಯೇ ಈ ಕನ್ನಡ ಭಾಷೆಯ ವೈಶಿಷ್ಟ್ಯತೆ ಅಥವಾ ಭಿನ್ನತೆ ಬಗ್ಗೆ ತಾವೇನಾದರೂ ಹಂಚ್ಕೊಳ್ಬೋದಾ? ಖಂಡಿತ. ನೀವು ಮೊದಲು ಹೇಳಿದ ಪದವನ್ನೇ ನಾನು ಅನುಮೋದಿಸ್ತೇನೆ. ವೈಶಿಷ್ಟ್ಯತೆ ಅಂತಾನೆ ಕರೆಯೋಣ. ಇದು ತುಂಬಾ ಸುಂದರವಾದ ಶಬ್ದ ಮತ್ತು ಅತ್ಯಂತ ಅರ್ಥಪೂರ್ಣ ಶಬ್ದ. ಕನ್ನಡ ಭಾಷೆಯ ವೈಶಿಷ್ಟ್ಯತೆ ಕಾಲದಿಂದ ಕಾಲಕ್ಕೆ ಬದಲಾಗಿದ್ದಷ್ಟೇ ಅಲ್ಲ, ಕರ್ನಾಟಕದ ಸುತ್ತಲ ಬೇರೆ ಬೇರೆ ಭಾಷೆಗಳನ್ನು ಒಳಗೊಳ್ತಾಲೆ. ಕನ್ನಡಿಗರು ಆಂಧ್ರದಲ್ಲೂ ಇದ್ದಾರೆ, ತಮಿಳುನಾಡಿನಲ್ಲೂ ಇದ್ದಾರೆ, ಮಹಾರಾಷ್ಟ್ರದಲ್ಲೂ ಇದ್ದಾರೆ. ಹಾಗಿದ್ದೂ ಕೂಡ ನಮ್ಮ ಕನ್ನಡ ಅಲ್ಲೆಲ್ಲ ತನ್ನ ಶಕ್ತಿಯನ್ನು ವೃದ್ಧಿಸ್ಕೊಳ್ತಾನೆ ಹೋಗಿದೆ. ಇದ್ರ ನಡುವೆಯೂ ಕರ್ನಾಟಕದಲ್ಲೇ ನೀವು ಹೇಳೋ ಹಾಗೆ ಎಂಥ ವೈಶಿಷ್ಟ್ಯತೆ ನಮ್ಮ ಭಾಷೆಗೆ ಅಂದರೆ, ನೀವು ಮಂಗಳೂರಿಗೆ ಹೋಗಿ ಅವರು ತುಳು ಕನ್ನಡ ಅಂತ ಹೇಳ್ತಾರೆ. ನೀವು ಅಲ್ಲಿಂದ ಉತ್ತರ ಕನ್ನಡಕ್ಕೆ ಹೋಗಿ ಕುಂದಾಪುರ ಕನ್ನಡ ಅಂತ ಅವ್ರು ಕರೀತಾರೆ. ಕುಂದಾಪುರ ಅಂತ ನಾವು ಹೇಳ್ತೀವಲ್ಲ, ಆ ಶಿಷ್ಟ ಭಾಷೆ ಅಲ್ಲ, ಕುಂದಾಪುರ ಕನ್ನಡ ಅಂತ ಹೇಳ್ತಾರೆ. ಅದು ಕುಂದಗನ್ನಡ. ನಮ್ಮ ಆ ಭಾಗದ ಹಿರಿಯ ಕವಿಗಳೊಬ್ರು ಬಹಳ ಚೆನ್ನಾಗಿ ಹೇಳ್ತಿದ್ರು, ನಮ್ದು ಕುಂದ ಕನ್ನಡ ಭಾಷೆ ಅಂತೇಳಿ, ಕುಂದಗನ್ನಡ ಅಂತೇಳಿ. ನೀವು ಉತ್ತರ ಕರ್ನಾಟಕ ಹೋಗಿ ಅದು ಗಂಡು ಮೆಟ್ಟಿನ ಭಾಷೆ, ಅವ್ರದ್ದೊಂದು ಜವಾರಿ ಭಾಷೆ. ನೀವು ಮಂಡ್ಯಕ್ಕೆ ಹೋಗಿ ಅದು ಇನ್ನೊಂದು ಗಂಡು ಭಾಷೆ. ನೀವು ಮೈಸೂರಿಗೆ ಬನ್ನಿ, ಅತ್ಯಂತ ಕೋಮಲವಾದ ಮೈಸೂರು ಮಲ್ಲಿಗೆಗೆ ಹೇಗೆ ಕೋಮಲವಾದ ಮಲ್ಲಿಗೆಗೆ ಪ್ರಸಿದ್ಧಿಯೋ, ಮೈಸೂರಿನ ಭಾಷೆ ಕೂಡ ನೀವು ಯಾರೇ ಮಾತನಾಡಿಸ್ಲಿ ಹೊರಗಿನಿಂದ ಬಂದವರು ಮೈಸೂರಿನವರು ಮಾತನಾಡಿಸೋ ರೀತಿಗೇನೆ ಅವರು ಪುಳಕಗೊಳ್ತಾರೆ. ಇಷ್ಟು ಪ್ರೀತಿ ತುಂಬಿರ್ತದ ಒಂದು ಭಾಷೆಯಲ್ಲಿ ಅಂತೇಳಿ ಹಾಗಿರ್ತದೆ. ಅಂದ್ರೆ ನಾನು ವೈಶಿಷ್ಟ್ಯ ಬೇರೆ ಬೇರೆ ನಮ್ಮಲ್ಲೇನೆ. ನಮ್ಮ ಉತ್ತರ ಕನ್ನಡದಲ್ಲಿ ಹೇಗಿದೆ, ದಕ್ಷಿಣ ಕನ್ನಡದಲ್ಲಿ ಹೇಗಿದೆ, ಧಾರವಾಡಕ್ಕೆ ಹೋದ್ರೆ ಹೇಗಿದೆ, ಚಿತ್ರದುರ್ಗಕ್ಕೆ ಹೋಗಿದ್ರೆ ಹೇಗಿದೆ, ಮಂಡ್ಯಕ್ಕೆ ಹೋದ್ರೆ ಹೇಗಿದೆ, ಎಷ್ಟು ವೈಶಿಷ್ಟ್ಯಗಳು ಭಾಷೆ ನಮ್ಮ ಕನ್ನಡ ಭಾಷೆಯಲ್ಲಿ. ಅವೆಲ್ಲ ಪದಗಳನ್ನೂ ನಮ್ಮ ತಾಯಿ ಭಾಷೆ ಸ್ವೀಕರಿಸಿ, ತಾಯಿ ಭಾಷೆಯ ನುಡಿಗಟ್ಟು ಎಷ್ಟು ಶ್ರೀಮಂತ ಅಂದ್ರೆ ನಮ್ಗೆ ವಾಹ್ ಅನ್ಸುತ್ತೆ. ಕನ್ನಡ ಭಾಷೆ ಇಷ್ಟೊಂದು ಸಾಧ್ಯತೆಗಳನ್ನ ಇಟ್ಕೊಂಡಿದೆಯಲ್ಲ ಅನ್ಸುತ್ತೆ. ಅಲ್ಲ, ತಾವು ಹೇಳುವಾಗ ನಮ್ಮ ದೇಶದ ಮೊದಲೇ ವಿವಿಧತೆಯಲ್ಲಿ ಏಕತೆ ಅಂತ ಕರೀತೀವಿ. ಅದರಲ್ಲೂ ನಮ್ಮ ಕರ್ನಾಟಕವನ್ನು ಅಥವಾ ಕನ್ನಡ ಭಾಷೆಯಲ್ಲೂ ಕೂಡ ವಿಶಿಷ್ಟವಾದ ಭಾಷೆ, ಪ್ರಾದೇಶಿಕವಾಗಿ ಬಳಸುವಂಥ ಭಾಷೆ, ಆ ಸೊಗಡು, ಆ ಒಟ್ಟಾರೆ ಸೇರಿ ಬಹುಶಃ ಒಂದು ರಸದೌತಣವೇನು ಅಂತ ಅನಿಸುತ್ತೆ. ಆ ಹಣ್ಣುಗಳ ಮಿಶ್ರಣವನ್ನು ಎಷ್ಟು ಸವಿತೀವೋ ಹಾಗೆ ಕನ್ನಡ ನಾಡಾದರೂ ಆ ಕನ್ನಡದ ಒಳಗಡೆ ವಿವಿಧ ಪ್ರದೇಶಗಳ ಭಾಷೆಯ ವೈಶಿಷ್ಟ್ಯತೆಗೆ ಅದೊಂದು ರಸದೌತಣವೇನು ಅಂತ ಅನಿಸುತ್ತೆ. ಜೇನು ಯಾವುದೇ ಒಂದು ಹೂವಿನ ಮಕರಂದ ಮಾತ್ರವಲ್ಲ, ನೂರಾರು ಹೂವುಗಳ ಮಕರಂದ ಸೇರಿ ಜೇನಾಗಿರ್ತದೆ. ಆ ಜೇನಿಗಿಂತ ಸವಿಯಾದ ಇನ್ನೊಂದು ರಸ ಯಾವುದನ್ನು ನಾನು ಸಮನಾಗಿ ಕಾಣೆ. ಹಾಗೆ ಕನ್ನಡ ಭಾಷೆ ಅದರ ಸುತ್ತಲ ವೈವಿಧ್ಯಮಯವಾದಂತಹ ಸೋದರ ಭಾಷೆಗಳೆಲ್ಲದರ ಬನಿಯನ್ನು ಹೀರಿಕೊಂಡಿರುವಂತಹ ಭಾಷೆ ಮತ್ತು ಅತ್ಯಂತ ಸಮೃದ್ಧ, ಅತ್ಯಂತ ಸುಂದರ, ಸರಳ, ಸಹಜವಾಗಿ ಅರಳುವಂತಹ ಭಾಷೆ ಅದು ಕನ್ನಡ. ಅದರ ವೈಶಿಷ್ಟ್ಯವೇ ಹಾಗೆ. ಹೌದು. ಅಲ್ಲ, ಕನ್ನಡ ನಾಡಿನ ಭಾಷೆ ಎಷ್ಟು ಸುಂದರವೋ ಕನ್ನಡ ನಾಡಿನ ಜನತೆಯ ಮನಸ್ಸು ಕೂಡ ಅಷ್ಟೇ ಸುಂದರವಾಗಿರುತ್ತೆ. ಅಂದರೆ ಆ ಮನಸ್ಸು ಸುಂದರವಾಗಿದ್ದರೆ, ಶುದ್ಧವಾಗಿದ್ದರೆ ಆ ಭಾಷೆ ಕೂಡ ಅದಷ್ಟು ಒಂದು ವೈಶಿಷ್ಟ್ಯವಾಗಿರುತ್ತೆ ಅಂತ ತಾವು ಆಗಲೇ ಹೇಳಿದ್ರಿ. ಮೈಸೂರಿನವ್ರು ಮಾತನಾಡಿಸುವಾಗ ಅದು ಏನು ಪ್ರೀತಿ ಕಾಣಿಸುತ್ತೆ ಆ ಭಾಷೆಯಲ್ಲೇನೆ ಅಂತ. ಸೊ ಹಾಗೆ ಈ ಕನ್ನಡ ನಾಡಿನ ಒಟ್ಟಾರೆ ಒಟ್ಟುಗೂಡಿಸಿ ನೋಡುವಾಗ ಅದರ ಒಂದು ಸಮೃದ್ಧತೆ ಅಥವಾ ಅದರ ಭಾಷೆಯ ಸವಿ ಇದೆಯಲ್ಲ, ಅದು ಬಹಳ ಸುಂದರ ಅಂತ ಅನಿಸುತ್ತೆ ಇತರಗಳಿಗೆ ಹೋಲಿಸಿದ್ರೆ. ಸರ್, ಇಂತಹ ಸುಂದರವಾದ ಸಮೃದ್ಧವಾದ ಭಾಷೆಯನ್ನು ನಾವು ಮತ್ತಷ್ಟು ಉತ್ತೇಜಿಸಲಿಕ್ಕೆ, ಮತ್ತಷ್ಟು ಹೆಚ್ಚಿಸಲಿಕ್ಕೆ ಅಥವಾ ವಿಸ್ತರಿಸಲಿಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಏನೆಲ್ಲ ಚಟುವಟಿಕೆಗಳನ್ನು ನಾವು ನೋಡ್ಬೋದು ಅಂತ? ಕರ್ನಾಟಕ ಸರ್ಕಾರದ ಅಂತಾನೆ ಬೇಕಾದ್ರೂ ಕರೆಯೋಣ ನಾವು ಇನ್ನು ವಿಸ್ತಾರವಾಗಿ.
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತನೂ ಒಂದು ಇಲಾಖೆಯನ್ನು ಸ್ಥಾಪಿಸಿರೋದು ಕರ್ನಾಟಕ ಸರ್ಕಾರವಾದ್ದರಿಂದ ಕರ್ನಾಟಕ ಸರ್ಕಾರವೇ ಈ ದೇಶದ ಉಳಿದ ರಾಜ್ಯಗಳ ಅಥವಾ ಉಳಿದ ಭಾಷೆಗಳ ಸರ್ಕಾರಗಳಿಗಿಂತಲೂ ಹೇಗೆ ವೈಶಿಷ್ಟ್ಯ ಅಂತ ನೋಡಿ ಶಿವಕುಮಾರ್ ಅವರೇ, ಕರ್ನಾಟಕ ರಾಜ್ಯದಲ್ಲಿ ಆಳ್ವಿಕೆಗೆ ಬಂದ ಕೆಂಗಲ್ಲ ಹನುಮಂತಯ್ಯನವರ ಕಾಲದಿಂದ ಇವತ್ತಿನವರೆಗೂ ಬಹಳ ಜನ ಅತ್ಯಂತ ಸೆನ್ಸಿಟಿವ್ ಆಗಿರುವಂತಹ ಬಹಳ ಸೂಕ್ಷ್ಮ ಮನಸ್ಸಿನ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಸಿಕ್ಕಿದ್ದಾರೆ. ಯಾಕೆ ನಾನು ಈ ಮಾತು ಹೇಳ್ತೇನೆ ಅಂದರೆ, ರಾಜಕಾರಣವನ್ನು ಒಂದು ಕಡೆಗೆ ಬಿಟ್ಬಿಡಿ, ಆದರೆ ಸಾಂಸ್ಕೃತಿಕ ವಿಷಯದಲ್ಲಿ ಮಾತ್ರ ನಮಗೆ ಬಂದಿರೋರೆಲ್ಲರೂ ಕೂಡ ಅತ್ಯಂತ ಸೂಕ್ಷ್ಮವಾಗಿ ಸ್ಪಂದಿಸಿದ್ದಾರೆ. ಬಹಳ ಉದಾರವಾಗಿ ಕನ್ನಡ ಮತ್ತು ಸಂಸ್ಕೃತಿಯನ್ನು, ಕನ್ನಡ ಭಾಷೆಯನ್ನು, ನುಡಿಯನ್ನು, ಸಾಹಿತ್ಯವನ್ನು ಪೋಷಿಸಲಿಕ್ಕೆ ಬೇಕಾದಂತಹ ದಿಕ್ಕಿನಲ್ಲಿ ತುಂಬ ಸಾಹಿತಿಗಳ ಮತ್ತು ಪ್ರಾಜ್ಞರ ಅಭಿಪ್ರಾಯಗಳನ್ನು, ಅವರ ನಿರ್ಧಾರಗಳನ್ನು ಗೌರವಿಸಿದ್ದಾರೆ. ಕರ್ನಾಟಕದಲ್ಲಿರುವಷ್ಟು ಅಕಾಡೆಮಿಗಳು ಈ ಭಾರತದ ಯಾವ ರಾಜ್ಯದಲ್ಲೂ ಇಲ್ಲ. 12-13 ಅಕಾಡೆಮಿಗಳು ನಮ್ಮ ರಾಜ್ಯದಲ್ಲಿವೆ. ನಮ್ಮ ಸೋದರ ಭಾಷೆಗಳನ್ನೂ ನಾವು ಪೋಷಿಸ್ತಲೇ ಅವುಗಳನ್ನು ಕನ್ನಡ ಸಂಸ್ಕೃತಿ ಅನ್ನುವ ಪ್ರಧಾನ ಧಾರೆಗೆ ಸೇರಿಸ್ಕೊಳ್ತೀವಿ. ಬರೀ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಲ್ಲ, ಇಲ್ಲಿ ಕರ್ನಾಟಕ ತುಳು ಅಕಾಡೆಮಿ ಇದೆ, ಕರ್ನಾಟಕ ಕೊಂಕಣಿ ಅಕಾಡೆಮಿ ಇದೆ, ಕರ್ನಾಟಕ ಬ್ಯಾರಿ ಅಕಾಡೆಮಿ ಇದೆ, ಕರ್ನಾಟಕ ಕೊಡವ ಅಕಾಡೆಮಿ ಇದೆ, ಅರೆಭಾಷಾ ಅಕಾಡೆಮಿ ಇದೆ. ಇಷ್ಟೆಲ್ಲ ಅಕಾಡೆಮಿಗಳು, ಮತ್ತು ಜನಪದ ಅಕಾಡೆಮಿ, ಯಕ್ಷಗಾನ ಅಕಾಡೆಮಿ, ಬಯಲಾಟ ಅಕಾಡೆಮಿ, ನಾಟಕ ಅಕಾಡೆಮಿ, ಶಿಲ್ಪಕಲಾ ಅಕಾಡೆಮಿ, ಲಲಿತಕಲಾ ಅಕಾಡೆಮಿ, ಹೀಗೆ 12ಕ್ಕೂ ಹೆಚ್ಚು ಅಕಾಡೆಮಿಗಳು, 4 ಬಹಳ ಮುಖ್ಯವಾದ ಪ್ರಾಧಿಕಾರಗಳು, ಸುಮಾರು 28ಕ್ಕೂ ಹೆಚ್ಚು ಪ್ರತಿಷ್ಠಾನಗಳು, ಇವೆಲ್ಲವನ್ನೂ ಕರ್ನಾಟಕ ಸರ್ಕಾರ ಅನ್ನೋದು ಪೋಷಿಸ್ತಾ ಇದೆ. ನಾವು ಬೇರೆ ರಾಜ್ಯಗಳಿಗೆ ಹೋದಾಗ ಅರೆ ನಿಮ್ಮಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತಾನೆ ಒಂದಿದೆಯಾ ಅಂತ ಕೇಳ್ತಾರೆ ಅನೇಕರು. ಏನದರ ಉದ್ದೇಶ ಅಂತ ಕೇಳ್ತಾರೆ. ಅವರಿಗೆ ಒಂದು ಭಾಷೆಯನ್ನು, ಒಂದು ಸಂಸ್ಕೃತಿಯನ್ನು, ಒಂದು ರಾಜ್ಯದ ಸಾಹಿತ್ಯವನ್ನು ಪೋಷಿಸಲಿಕ್ಕೆ ಅಂತಾನೆ ಒಂದು ಇಲಾಖೆ ಇರುತ್ತೆ ಅನ್ನೋದು ಸೋಜಿಗದ ವಿಷಯ ಅವರಿಗೆ. ಅಲ್ಲ, ತಾವು ಹೇಳಿದ್ರಲ್ಲ, ಈ ಕರ್ನಾಟಕ ಭಾಷೆಯೇ ಒಂದು ವೈಶಿಷ್ಟ್ಯತೆ ಅಂತ ಅನ್ನುವಾಗ ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯ ಕೂಡ ಒಂದು ವಿಶಿಷ್ಟವಾದ ರಾಜ್ಯ ಅಥವಾ ಸರ್ಕಾರ ಅಂತ ಹೇಳ್ಬೋದು. ಅಂದರೆ ಆ ತಾಯಿ ಭಾಷೆ, ತಾಯಿ ನಾಡಿಗೆ ಪೂರಕವಾದ ಒಂದು ಇಲಾಖೆಯನ್ನೇ ಅದು ಸ್ಥಾಪನೆ ಮಾಡಿ ಕೆಲಸ ಮಾಡುತ್ತೆ. ಅದರಲ್ಲೂ ಜೊತೆಗೆ ತಾವು ಹೇಳಿದ್ರಿ, ಪ್ರಾದೇಶಿಕವಾಗಿ ಎಲ್ಲ ಭಾಷೆಗಳನ್ನು ಅಥವಾ ಎಲ್ಲ ಒಂದು ವಿಚಾರಗಳನ್ನು ಪೋಷಿಸುವಂತಹ ಕೆಲಸವನ್ನು ಮಾಡುತ್ತೆ. ಇದೇ ಹೇಳಿದು ನಮ್ಮ ಕನ್ನಡಿಗರು ಒಂದು ಸೌಹೃದಯರು ಅಥವಾ ಎಲ್ಲರನ್ನ ಪ್ರೀತಿಸುವವರು ಅಂತ. ನಾನು ಪ್ರೀತಿ ಕೊಟ್ಟರೆ ವಾಪಸ್ ಸಿಗೋದೇ ಪ್ರೀತಿ ಅಲ್ವಾ? ಸೊ ಹಾಗಾಗಿ ತುಂಬಿ ಕೊಡ್ತೇವೆ, ಕನ್ನಡಿಗರಂತೂ ತುಂಬಿ ಕೊಡ್ತೇವೆ ಪ್ರೀತಿಯನ್ನ. ಸೊ ಹಾಗಾಗಿ ಏನು ಕೊಡ್ತೀವೋ ಅದು ವಾಪಸ್ ಬರುತ್ತೆ. ಹಾಗಾಗಿ ಪ್ರೀತಿ ಕೊಡೋದ್ರಿಂದ ಪ್ರೀತಿನೇ ವಾಪಸ್ ಬರುತ್ತೆ ಅಂತ. ಖಂಡಿತ. ತಾವು ಹೇಳುವಾಗ ನನಗೆ ನೆನಪಾಗೋದು, ನಮ್ಮ ರಾಜ ಮಹಾರಾಜರು ಕೂಡ ಈ ಕನ್ನಡಕ್ಕಾಗಿ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ. ಅದರಲ್ಲೂ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ನೆನೆಸ್ಕೊಬಿಟ್ರೆ ಅಂತೂ ಬಹುಶಃ ಇವತ್ತಿನ ಕನ್ನಡಕ್ಕೆ ಅಷ್ಟೊಂದು ವೈವಿಧ್ಯತೆ ಅಥವಾ ಅಷ್ಟೊಂದು ಶ್ರೇಷ್ಠತೆ ಬಂದಿದೆ ಅಂದರೆ ಬಹುಶಃ ಅವರೇ ಮೂಲಭೂತ ಕಾರಣವೇನು ಅಂತ ಅನ್ಸುತ್ತೆ. ಮಹಾತ್ಮ ಗಾಂಧಿಯವರಿಂದ ಅವರು ರಾಜರ್ಷಿ ಅಂತ ಕರೆಸ್ಕೋತಾರೆ ಅಂದರೆ ಯಾವ ರಾಜನಿಗೆ ಒಬ್ಬ ರಾಜರ್ಷಿ ಅಂತ ಕರೆಸ್ಕೊಳ್ಳೋ ಯೋಗ ಸಿಗುತ್ತೆ? ರಾಜರೆಲ್ಲರೂ ಕೂಡ ವೈಭವದ ಜೀವನದಲ್ಲೇ ಮುಳುಗಿರುವಂತವ್ರು ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕೆ ಅಪವಾದದ ರೀತಿಯಲ್ಲಿ ನಮ್ಮ ಕನ್ನಡ ನೆಲದ, ನಮ್ಮ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ವಾತಂತ್ರ್ಯ ಬಂದು ನಮ್ಮ ಪ್ರಜಾಪ್ರಭುತ್ವ ಸ್ಥಾಪನೆ ಆಗುವ 100 ವರ್ಷ ಮುಂಚೆ ಇಲ್ಲಿ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಿದವರು. ಬಹುಶಃ ಇವತ್ತಿನ ನಮ್ಮ ಎಲ್ಲ ಸರ್ಕಾರದ ಯೋಜನೆಗಳು ಅಥವಾ ಆಲೋಚನೆಗಳು, ಈಗ ವಿಧಾನಸಭೆ ಅಥವಾ ವಿಧಾನ ಪರಿಷತ್ ಅಂತ ಏನು ಹೇಳ್ತೀವಿ, ಇವೆಲ್ಲವೂ ಅವರ ಒಂದು ಆಲೋಚನೆಗಳೇ. ಪ್ರಜಾಪ್ರತಿನಿಧಿ ಸಭೆ ಅವತ್ತಿಗೇನೆ, ಅವರ ಕಾಲಕ್ಕೆ ಅದು ಪ್ರಜಾಪ್ರಭುತ್ವದ ಅಡಿಗಲ್ಲಲ್ವೇ? ನೋಡಿ, ನಾಲ್ವಡಿಯವ್ರ ಕಾಲದಲ್ಲೇ ತಂದಿದ್ರು ಪ್ರಜಾಪ್ರತಿನಿಧಿ ಸಭೆ. ಹೆಣ್ಣು ಮಕ್ಕಳಿಗಾಗಿ ಪ್ರತ್ಯೇಕವಾಗಿ ಶಾಲೆ, ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಪ್ರೋತ್ಸಾಹಿಸುವುದು. ಇವತ್ತಿನ ನಮ್ಮ ಪ್ರಧಾನಿಗಳು ಕೂಡ ಅದನ್ನ ತುಂಬಾ ಪ್ರಧಾನವಾದ ಒಂದು ವಿಷಯವಾಗಿ, ನಮ್ಮ ದೇಶದ ಪ್ರಧಾನ ವಿಷಯವಾಗಿ ತಗೊಂಡಿದ್ದಾರೆ ಅವರು. ಅವತ್ತೇ ನಮ್ಮ ನಾಲ್ವಡಿಯವರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಟ್ಟಿದ್ರು. ಎಂತ ದೊಡ್ಡ ಕನಸು ಅದು ಕರ್ನಾಟಕ ಕನ್ನಡಿಗರದು. ಎಂತ ಕನಸಲ್ವಾ ಅದು? ಹೆಮ್ಮೆ ಅಂತ ಎಂತ ಇದದು. ಹೌದು ಸರ್, ಬಹಳ ಬಹಳ ನಾವು ಮೊದಲೇ ಆರಂಭದಲ್ಲೇ ಹೇಳಿದ ಹಾಗೇನೆ ಇದೊಂದು ರೋಮಾಂಚನ ಅನ್ಸುತ್ತೆ. ಮಾತನಾಡುವಾಗಲೇ ಮೈ ರೋಮ ಅನ್ಸುತ್ತೆ. ಆದರೆ ಇದನ್ನು ಮತ್ತಷ್ಟು ಉತ್ತೇಜನಗೊಳಿಸ್ಲಿಕ್ಕೆ, ಮತ್ತಷ್ಟು ಬಲಪಡಿಸ್ಲಿಕ್ಕೆ ಏನೆಲ್ಲ ಮಾಡಬೇಕು ಅಂತ ಅನ್ಸುತ್ತೆ ಸರ್? ಈಗ ನಾವೇನು ನಮ್ಮ ಇಲಾಖೆಯ ಮೂಲಕ ನಮ್ಮ ಸಚಿವರೊಂದು ಕನಸು ಕಂಡು ಕಳೆದ ವರ್ಷದಿಂದ ಕನ್ನಡದ ಅಭಿಮಾನವನ್ನು ಹೆಚ್ಚಿಸೋದು ಕನ್ನಡಿಗರಲ್ಲೇ. ಎಲ್ಲೋ ಒಂದು ಕಡೆ ನಾವು ಮೈಮರ್ತಿರ್ತೀವಿ. ನಮಗೆ ಎಲ್ಲರಿಗೂ ಹೊಟ್ಟೆ ತುಂಬಿದ ಜೀವನ ಬಂದ ಕೂಡಲೇ ನಮ್ಮ ಸಂಸ್ಕೃತಿಯ ಬಗೆಗೆ, ಸಮಾಜದ ಬಗೆಗೆ ಆಲೋಚನೆ ಮಾಡೋದು ಸ್ವಲ್ಪ ಎಲ್ಲೋ ಒಂದು ಮಂಪರು ಕವಿದಂಗೆ ಆಗ್ತದೆ.
ಅದು ಕನ್ನಡಿಗರು ಏನು ಹೊರತಲ್ಲ, ಈ ಯಾವುದೇ ದೇಶ ಭಾಷೆಗಳಿಗೆ ಹೋದ್ರೂ ಹಾಗನ್ಸುತ್ತೆ. ಆ ಮಂಪರು ಸ್ಥಿತಿ ಬಂದಾಗಲೆಲ್ಲ ಎಚ್ಚರಿಸುವ ಕೆಲವು ಚಿಂತನೆಗಳು ಬೇಕಾಗ್ತದೆ. ಹೌದು, ನಮ್ಗೆ ಹೇಗೆ 20ನೇ ಶತಮಾನದಲ್ಲಿ 21ನೇ ಶತಮಾನಕ್ಕೆ ನಾವು ಬರುವಾಗ ಎಲ್ಲ ಕ್ಷೇತ್ರದಲ್ಲೂ, ರಾಜಕೀಯ ಕ್ಷೇತ್ರದಲ್ಲಿರ್ಬೋದು, ಸಾಮಾಜಿಕ ಕ್ಷೇತ್ರದಲ್ಲಿರ್ಬೋದು, ಎಂತೆಂಥ ದೊಡ್ಡ ಪ್ರತಿಭೆಗಳು ನಮಗೆ ಬಂದದ್ದು. ಹೌದು, ಗಾಂಧಿ, ಅಂಬೇಡ್ಕರ್, ನೆಹರು, ಎಂತೆಂಥವ್ರು ಬಂದರು, ವಲ್ಲಭಾಯ್ ಪಟೇಲ್ ಅಂತವರು ಎಲ್ಲರೂ ಬಂದಿದ್ದಾರೆ. ಇಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ನಾಲ್ವಡಿ ಅಂತವ್ರು ಇದ್ರು ಆ ಕಾಲಕ್ಕೇನೆ. ಕುವೆಂಪು ಅಂತ ಕವಿ ಇದ್ರು, ಬೇಂದ್ರೆ ಅಂತ ಕವಿ ಇದ್ರು, ಮಾಸ್ತಿ ಅಂತ ಕವಿ ಇದ್ರು. ಇವರೆಲ್ಲರೂ ಕೂಡ ಕಡಿಮೆಯವರೇನಾ? ಈ ನಾಡು ನುಡಿಯ ಬಗೆಗೆ ಸಮಗ್ರವಾದ ಕಾಳಜಿಯನ್ನ, ಸಮಗ್ರವಾದ ಮುಂದಿನ ಮುನ್ನೋಟಗಳನ್ನು ಕಂಡಂಥವ್ರು ಇವರು. ಅಂಥ ಪ್ರತಿಭೆಗಳನ್ನು ಹೀರಿಕೊಂಡ ಸಂಗಮ ನಮ್ಮ ಕನ್ನಡ ಭಾಷೆ. ಹಾಗೆ ಅಂಥವರೆಲ್ಲರ ಈ ದೊಡ್ಡ ಪರಂಪರೆ ಇದೆ. ನಮ್ಮ ಭಾಷೆಯನ್ನ ಮತ್ತು ನಮ್ಮ ಸಂಸ್ಕೃತಿಯನ್ನ ಬೆಳೆಸುವ ಆ ವೈಭವವನ್ನು ಇನ್ನಷ್ಟು ಹೆಚ್ಚಿಸುವ ದಿಕ್ಕಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತ ಅನ್ನೋದು ಅನೇಕ ಯೋಜನೆಗಳನ್ನು ರೂಪಿಸ್ಕೊಂಡಿದೆ, ನಿಜ. ಆದರೆ ಅದೆಲ್ಲಕ್ಕೂ ಜನರ ಭಾಗವಹಿಸುವಿಕೆಯೇ ಆ ಯೋಜನೆಗಳ ಸರಿಯಾದ ದಿಕ್ಕಿನಲ್ಲಿ ಸಾಗಲಿಕ್ಕೆ ಮತ್ತು ಅವು ಸಕ್ಸಸ್ ಆಗಲಿಕ್ಕೆ ಅಂತ ಏನು ಹೇಳ್ತೀವಿ ನಾವು, ಅದಕ್ಕೆ ಕಾರಣಕರ್ತರಾಗುವಂಥವರು ನಮ್ಮ ಕನ್ನಡಿಗರೇನೆ. ಕನ್ನಡಿಗರ ಸಮಗ್ರ ಭಾಗವಹಿಸುವಿಕೆ, ಕನ್ನಡ ಪರವಾದ ಅಭಿಮಾನ. ನೋಡಿ, ನಾವು ಸಭೆಗಳು ಕರೆದಾಗಲೆಲ್ಲ ರಾಜ್ಯೋತ್ಸವಕ್ಕೆ ಸಂಬಂಧಪಟ್ಟಾಗ ನಮಗೆ ಗೊತ್ತೇ ಇರೋದಿಲ್ಲ ಎಷ್ಟೋ ಜನ ಕನ್ನಡ ಹೋರಾಟಗಾರರು ನಮಗೆ ಗೊತ್ತೇ ಇರೋದಿಲ್ಲ ಕನ್ನಡ ಪರವಾದ ಕೆಲಸಗಳನ್ನ ಅವ್ರು ಮಾಡ್ತಾ ಇರ್ತಾರೆ. ಎಂತೆಂಥ ವಿಷಯಗಳನ್ನ ಮಂಡಿಸ್ತಾರೆ ಗೊತ್ತಾ ಅವರು. ಎಲ್ಲೆಲ್ಲ ಅವರು ಟಚ್ ಮಾಡಿರ್ತಾರೆ. ಕನ್ನಡಕ್ಕೆ ಎಲ್ಲಿ ಸಣ್ಣ ಕುಂದು ಬಂದ್ರು ಅವ್ರು ಟಚ್ ಮಾಡ್ತಾರೆ. ನೋಡಿ, ಯಾವುದೋ ಒಂದು ಇದು ಮುಖ್ಯವಾದ ಸ್ಥಳದಲ್ಲಿ ಒಂದು ಇಂಗ್ಲಿಷ್ ಬೋರ್ಡ್ ಇದ್ರೆ ಅವ್ರು ತಕ್ಷಣ ಹೇಳ್ತಾರೆ ಕನ್ನಡದನ್ನು ಮೊದಲು ಹಾಕಿ ಕರ್ನಾಟಕದಲ್ಲಿ, ಆಮೇಲೆ ನೀವು ಇಂಗ್ಲಿಷ್ನು ಹಾಕಿ. ಹೌದು ಹೌದು. ಅಲ್ಲ, ನೀವು ಮೊದಲೇ ಹೇಳಿದ್ರಲ್ಲ, ನಾವು ಯಾರ ವಿರೋಧಿಗಳು ಅಲ್ಲ. ಆದ್ರೆ ಮಗು ಹುಟ್ಟಿದಾಗ ಅದು ತಾಯಿ ಹಾಲನ್ನೇ ಕುಡಿಬೇಕು, ಆಮೇಲೆ ಬೇಕಾದ್ರೆ ಮೇಲ್ ಆಹಾರ ತಗೊಳ್ಳಿ, ನಾವೇನ್ ಬೇಡ ಅಂತ ಹೇಳಲ್ಲ. ಮಗುವಿನ ಸಹಜ ಬೆಳವಣಿಗೆಗೆ ಬೇಕಾಗಿರುವಂತ ಮೇಲಾಹಾರ ಆಮೇಲೆ ತಗೊಳ್ಳಿ. ಆದ್ರೆ ಆರಂಭದ ಬೆಳವಣಿಗೆಗೆ, ಪ್ರಾಥಮಿಕ ಬೆಳವಣಿಗೆಗೆ ಅದು ತಾಯಿ ಹಾಲೇ ಆಗ್ಬೇಕು. ಹಾಗೆ ಕನ್ನಡ ನಾಡಿನಲ್ಲಿ ಪ್ರಾಥಮಿಕವಾಗಿ ಕನ್ನಡ ಆಗಿರಬೇಕು. ನಂತರ ನೀವು ಉದ್ಯೋಗ ಅರಸಿ ಹೋದಾಗ್ಲೋ ಅಥವಾ ಬೇರೆ ನೀವು ಉದ್ಯಮಗಳನ್ನ ಕೈಗೊಂಡಾಗ್ಲೋ ಅವಶ್ಯಕತೆಗೆ ಪೂರಕವಾದ ಭಾಷೆಗಳನ್ನ ಕಲ್ತುಕೊಳ್ಳೋದು ಸಹಜವಾಗಿ ಖಂಡಿತ. ಆದ್ರೆ ಅದಕ್ಕೆ ಮೂಲವಾಗಿ ಕನ್ನಡ ನಿಂತ್ಕೋಬೇಕು ಅನ್ನೋದನ್ನ ತಾವು ಆ ದಿಕ್ಕಿನಲ್ಲೇ ನಮ್ಮ ಇಲಾಖೆ. ನೋಡಿ, ಕರ್ನಾಟಕಕ್ಕೆ ಬರುವಂತವ್ರು ದೇಶದ ಯಾವ ಮೂಲೆಯಿಂದಾದ್ರೂ ಇಲ್ಲಿ ಸರ್ವಿಸ್ ಮಾಡ್ಲಿಕ್ಕೆ ಬರ್ತಾರೆ, IAS ಮಾಡ್ಕೊಂಡು. ಅವರಿಗೂ ಕನ್ನಡ ಕಲಿಸುವ ಒಂದು ಯೋಜನೆ ರೂಪಿಸಿದೆ. ಇಲ್ಲಿ ಫ್ಯಾಕ್ಟರಿಗಳು ಬಂದು ನೆಲೆಸ್ತವೆ. ಬಂಡವಾಳ ಹೂಡಿಕೆಯಿಂದ ಅನೇಕರು ಬೇರೆ ಬೇರೆ ಭಾಷೆಯವರು ಬಂದು ಇಲ್ಲಿ ಫ್ಯಾಕ್ಟರಿಗಳು ತೆಗಿತಾರೆ, ಗಾರ್ಮೆಂಟ್ಗಳು ತೆಗಿತಾರೆ. ತೆಗಿಲಿ, ಇಂಡಸ್ಟ್ರಿಗಳು ಬೆಳಿಬೇಕಲ್ಲ, ನಮ್ಮ ಕಾರ್ಖಾನೆಗಳು ಬೆಳಿಬೇಕು. ಅಲ್ಲಿ ಕೆಲಸ ಮಾಡುವಂತ ಕನ್ನಡಿಗರು ಇರ್ತಾರೆ, ಬೇರೆಯವರು ಇರ್ತಾರೆ. ಅಲ್ಲಿಯೂ ನಾವು ತರಗತಿಗಳು ನಡೆಸ್ತೇವೆ ಕನ್ನಡ ಬಾರದವರಿಗೆ. ಅವರ ಸಮಯವನ್ನು ನೋಡಿಕೊಂಡು ಅವರಿಗೆ ಕನ್ನಡ ಕಲಿಸುವಂಥದ್ದು. ವ್ಯಾವಹಾರಿಕವಾಗಿ ಕರ್ನಾಟಕದಲ್ಲಿ ನೀವು ಇರುವಾಗ, ಕರ್ನಾಟಕ ಜನರ ಜೊತೆ ನೀವು ಬದುಕ್ತಾ ಇರುವಾಗ, ಅವ್ರ ಜೊತೆ ನೀವು ಕನ್ನಡ ಮಾತನಾಡಿ. ನಿಮ್ಮ ಮನೆಯಲ್ಲಿ ನಿಮ್ಮ ಭಾಷೆ ಮಾತಾಡಿ. ನಮ್ಮ ರಾಜ್ಕುಮಾರ್ ಹೇಳಿದಾರಲ್ಲ, ಮಾತಾಡಿ ಅಂತ ಹೇಳ್ತೀವಿ. ಸೊ ಅಂಥವ್ರಿಗೂ ಕಲಿಸ್ತೀವಿ ನಾವು. ಇತ್ತೀಚೆಗೆ ನಮಗೆ ಬಹಳ ಬೇಕು ಅಂತ ಅನಿಸ್ತಾ ಇರೋದು, ಅಂತರ್ಜಾಲದಲ್ಲಿ ಕನ್ನಡದ ಸಂಪನ್ಮೂಲ ಹೆಚ್ಚಾಗಬೇಕು. ಓದಲಿಕ್ಕೆ ಅಥವಾ ಬರೀಲಿಕ್ಕೆ ಅಥವಾ ಅದನ್ನು ಒಂದು ಅನುಸರಿಸಲಿಕ್ಕೆ ಬೇಕಾದಂಥ ಹಲವು ಅಂತರ್ಜಾಲದಲ್ಲಿ ಒಂದು ವಿಷಯಗಳು ಬೇಕು ಅಂತ ಅನಿಸುತ್ತೆ ಸರ್. ಇದನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಅಥವಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಏನಾದರೂ ಪ್ರಯತ್ನಗಳು ಮಾಡ್ತಾ ಇದೆಯಾ ಅಥವಾ ಏನು ನಿರೀಕ್ಷೆ ಮಾಡ್ಬೋದು? ಖಂಡಿತ, ನೀವು ಹೇಳಿದ ವಿಷಯವೂ ಖಂಡಿತವಾಗಿಯೂ ನಿಜ. ಹಾಗೆ ಸಂಸ್ಕೃತಿ ಇಲಾಖೆ ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇರೋದು ಕೂಡ ಸತ್ಯ. ನೋಡಿ, ಜಗತ್ತೆಲ್ಲವೂ ಆಧುನಿಕ ತಂತ್ರಜ್ಞಾನದ ಜೊತೆ ಓಡ್ತಾ ಇರುವಾಗ ಕರ್ನಾಟಕ ಅಥವಾ ಕನ್ನಡ ಮಾತ್ರ ಅದರಿಂದ ದೂರ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಜಗತ್ತು ಯಾವ ದೇಶವನ್ನು ಒಂದರಿಂದ ಒಂದಕ್ಕೆ ದೂರವಾಗಿ ಉಳಿಸಿಲ್ಲ. ನಾವೆಲ್ಲರೂ ಈಗ ಗ್ಲೋಬಲೈಸೇಷನ್ ಅನ್ನುವ ಜಾಗತೀಕರಣದ ದಿನಗಳಲ್ಲಿ ಇದ್ದೀವಿ. ಸೊ ಜಗತ್ತೇ ತಂತ್ರಜ್ಞಾನದ ಜೊತೆ ಹೋಗ್ತಾ ಇರುವಾಗ ನಮ್ಮ ಕನ್ನಡವನ್ನ, ಕರ್ನಾಟಕವನ್ನ ನಾವು ಸಪರೇಟ್ ಆಗಿ ನಿಲ್ಲಿಸಿ ನೋಡಕ್ ಸಾಧ್ಯನೇ ಇಲ್ಲ. ಹಾಗೆ ನಿಂತ್ರೆ ಜಗತ್ತು ಮುಂದೆ ಹೋಗ್ತಾ ಇರ್ತದೆ, ಕರ್ನಾಟಕ ಹಿಂದೆ ಉಳಿದಂಗೆ ಆಗ್ತದೆ. ಅದಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೂಡ ಕರ್ನಾಟಕ ಸರ್ಕಾರದ ಪ್ರೋತ್ಸಾಹದಿಂದಲೇ ಈಗ ಒಂದು 10 ವರ್ಷಗಳ ಹಿಂದೆನೆ ಕನ್ನಡ ತಂತ್ರಜ್ಞಾನವನ್ನ ಏನೆಲ್ಲ ದಿಕ್ಕಿನಲ್ಲಿ ಅಭಿವೃದ್ಧಿಪಡಿಸಬೇಕು, ಯಾವೆಲ್ಲ ಅಂಶಗಳನ್ನು ನಾವು ಕನ್ನಡದಲ್ಲಿ ತಂತ್ರಜ್ಞಾನಕ್ಕೆ ಅಳವಡಿಸಬೇಕಾಗಿದೆ, ಕನ್ನಡಕ್ಕೆ ತಂತ್ರಜ್ಞಾನದ ಯಾವ ಭಾಗಗಳೆಲ್ಲ ಬೇಕಾಗಿದೆ, ಏನೇನನ್ನ ನಾವು ಪ್ರಗತಿ ಸಾಧಿಸಬೇಕಾಗಿದೆ ತಂತ್ರಜ್ಞಾನದಲ್ಲಿ ಕನ್ನಡದಲ್ಲಿ ಅನ್ನೋದಕ್ಕೋಸ್ಕರನೇ ನಮ್ಮ ಚಿದಾನಂದ ಗೌಡರು ಅಂತ ಕುವೆಂಪು ಅವರ ಅಳಿಯ ಅವರು ಕುವೆಂಪು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿದ್ದವರು ಇದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಕನ್ನಡದಲ್ಲಿ ತಂತ್ರಜ್ಞಾನ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಒಂದು ಸಮಿತಿಯನ್ನು ಮಾಡಿತು. ಆ ಸಮಿತಿ ಒಂದು ವರದಿಯನ್ನು ಕೊಡ್ತು.
ಕನ್ನಡದಲ್ಲಿ ಯಾವ ಯಾವ ಸಾಫ್ಟ್ವೇರ್ಗಳನ್ನು ನಾವು ಡೆವಲಪ್ ಮಾಡಬೇಕಾಗಿದೆ, ಯೂನಿಕೋಡ್, ಪ್ಲಗಿನ್ ತಂತ್ರಾಂಶ, ಈ ರೀತಿ ಒಂದು 7-8 ತಂತ್ರಾಂಶಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ. ಮತ್ತೆ ಅವ್ರು ಹೇಳಿದರು ಓಪನ್ ಸೋರ್ಸ್ ಅಂತ ಹೇಳ್ತಾರಲ್ಲ, ಮುಕ್ತವಾಗಿ ಕನ್ನಡದ ತಂತ್ರಜ್ಞಾನವನ್ನ ಕನ್ನಡದಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರುವ ಯಾವುದೇ ವ್ಯಕ್ತಿಗಳಾಗಿರಲಿ ಕರ್ನಾಟಕದಲ್ಲಿ ಅಥವಾ ಎಲ್ಲೇ ಇರಲಿ, ಅವರು ಸ್ವತಂತ್ರವಾಗಿ ಮಾಡ್ತಾ ಇದ್ರು, ಅವ್ರನ್ನ ಪ್ರೋತ್ಸಾಹಿಸಿ, ಅವ್ರನ್ನ ಕರ್ಕೊಳ್ಳಿ. ಕನ್ನಡದ ತಂತ್ರಜ್ಞಾನವನ್ನು ಹೇಗೆ ಅಭಿವೃದ್ಧಿಪಡಿಸಬೇಕು, ಈ ತಂತ್ರಜ್ಞಾನ ಯುಗದಲ್ಲಿ ಕನ್ನಡ ಎಲ್ಲೂ ಕೂಡ ಹಿಂದೆ ಉಳಿದಲೆ ಹೆಜ್ಜೆಗೆ ಹೆಜ್ಜೆ ಜೋಡಿಸಿ ಮುಂದೆ ಹೋಗೋ ಥರ ಹೇಗೆ ಮಾಡಬೇಕು ಅಂತ ಅವ್ರ ಅಭಿಪ್ರಾಯಗಳನ್ನೆಲ್ಲ ಕೇಳಿ ಅಭಿವೃದ್ಧಿಪಡಿಸಬೇಕಾದಂಥ ಕನ್ನಡ ತಂತ್ರಾಂಶಗಳನ್ನೆಲ್ಲವನ್ನೂ ಒಂದು ರಿಪೋರ್ಟ್ ಕೊಡ್ತು. ಆ ರಿಪೋರ್ಟ್ನಲ್ಲಿ ಅನೇಕ ತಂತ್ರಾಂಶಗಳನ್ನು ನಾವು ಅಭಿವೃದ್ಧಿ ಕೂಡ ಪಡಿಸಿದ್ವಿ, ಒಂದೊಂದು ಸಂಸ್ಥೆಗೆ ವಹಿಸಿ ಅಭಿವೃದ್ಧಿಪಡಿಸಿದ್ವಿ ನಾವು. ಆ ಕಾರಣಕ್ಕೆ ಕನ್ನಡ ಸಂಸ್ಕೃತಿ ಇಲಾಖೆ ಅಭಿವೃದ್ಧಿಪಡಿಸಿದ ಯೂನಿಕೋಡೆ ಇವತ್ತು ಕರ್ನಾಟಕ ಸರ್ಕಾರದ ಅಧಿಕೃತ ಈ ತಾಂತ್ರಿಕ ಭಾಷೆ ಆಗಿದೆ. ಹೌದು ಸರ್, ಒಂದು ಕರೆಕ್ಟ್ ತಾವು ಹೇಳೋದು ನಿಜವಾಗ್ಲೂ ಆ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ಖಂಡಿತ ಆಗಿದೆ. ಆದರೆ ಇವತ್ತಿನ ದಿನ ಯಾಕೆ ಆಂಗ್ಲ ಭಾಷೆಗೆ ಜನ ಮೊರೆ ಹೋಗ್ತಾ ಇದ್ದಾರೆ ಅಂದರೆ, ಬಹುತೇಕ ವಿದ್ಯಾರ್ಥಿಗಳು ಅಥವಾ ಓದುಗರು ಸಾಕಷ್ಟು ಸಂಪನ್ಮೂಲ ಕನ್ನಡದಲ್ಲಿ ಇರೋದಿಲ್ಲ, ಹಾಗಾಗಿ ಆಂಗ್ಲ ಭಾಷೆಯಲ್ಲಿ ಇರುತ್ತೆ, ಆ ಕಾರಣಕ್ಕೆ ಅದು ಹುಡುಕ್ಲಿಕ್ಕೆ ಹೋಗ್ತಾರೆ. ಸೊ ಅದೇ ಎಲ್ಲವೂ ಸಂಪನ್ಮೂಲವೂ ಕೂಡ ಕನ್ನಡದಲ್ಲೂ ಲಭ್ಯ ಇದೆ ಅನ್ನೋದಾದರೆ ಖಂಡಿತವಾಗ್ಲೂ ಮತ್ತಷ್ಟು ಕನ್ನಡದ ನೋಡುವಂಥವ್ರು ಅಥವಾ ಅದನ್ನು ಹುಡುಕುವಂಥವ್ರು ಕನ್ನಡದಲ್ಲೇ ಹೆಚ್ಚಾಗ್ತಾರೆ. ಹಾಗಾಗಿ ಕನ್ನಡದಲ್ಲಿ ಏನೇ ಹುಡುಕಿದ್ರು ಅಥವಾ ಏನೇ ಸರ್ಚ್ ಮಾಡಿದ್ರು ಅದು ಸಿಗುವಂಥದ್ದಾಗ್ಬಿಟ್ರೆ ಬಹುಶಃ ಕನ್ನಡದ ಮಹತ್ವ ಅಥವಾ ಕನ್ನಡಿಗರು ಮತ್ತಷ್ಟು ಹೆಚ್ಚು ಹೆಮ್ಮೆ ಪಡುವಂಥದ್ದಾಗುತ್ತೇನೋ ಅಂತ ನನಗನ್ಸುತ್ತೆ ಸರ್. ಖಂಡಿತ ಈ ದಿಕ್ಕಿನಲ್ಲಿ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಹಳ ಪಾಸಿಟಿವ್ ಆಗಿ ಯೋಚನೆ ಮಾಡಿದೆ. ಅದಕ್ಕಾಗಿಯೇ ನಾವು ಜಗತ್ತಿನ ಯಾವುದೇ ಮಹತ್ವದ ಸಾಹಿತ್ಯವಿರಲಿ, ಸಂಸ್ಕೃತಿ ಇರಲಿ, ವಿಷಯಗಳಿರಲಿ, ನಾಲೆಡ್ಜ್ ಕನ್ನಡದಲ್ಲೇ ಸಿಗುವ ರೀತಿಯಲ್ಲಿ ತಂತ್ರಜ್ಞಾನದಲ್ಲಿ ಆ ವಿಷಯಕ್ಕೆ ನಾವು ಹೆಚ್ಚು ಒತ್ತು ಕೊಟ್ಟಿದ್ದೇವೆ ಈಗ. ಹಾಗಾಗಿ ಗಣಕ ಪರಿಷತ್ತಿನ ಆರಂಭದಲ್ಲಿ ನಾವು ಸೇರಿಸ್ಕೊಂಡು ದುಡಿದ್ವಿ, ಈ ಗವರ್ನೆನ್ಸನ್ನು ನಮ್ಮಲ್ಲಿ ಜಾರಿ ಮಾಡಿದ್ವಿ. ಇವತ್ತು ಕರ್ನಾಟಕ ಸರ್ಕಾರದಲ್ಲಿರುವ ಎಲ್ಲ ಇಲಾಖೆಗಳು ಈ ಆಫೀಸ್ನಲ್ಲಿ ನಡೀತಾ ಇದೆ, ನಿಮಗೆ ಗೊತ್ತಿದೆ. ಅದೇ ರೀತಿ ಕಣಜ ಅನ್ನುವ ಕನ್ನಡ ಸಾಫ್ಟ್ವೇರ್ಗೋಸ್ಕರ ದುಡಿತಾ ಇದ್ದ ಸಂಸ್ಥೆಯನ್ನೇ ಈಗ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯೇ ತನ್ನ ಸುಪರ್ದಿನಲ್ಲಿ ಎಲ್ಲ ಜವಾಬ್ದಾರಿಯನ್ನು ತಗೊಂಡು ಅದಕ್ಕೆ ಬೇಕಾದಂತಹ ಹೊಸ ಹೊಸ ಆವಿಷ್ಕಾರಗಳಿಗೆ ಏನು ಬೇಕೋ ಅದೆಲ್ಲವನ್ನು ನಾಲೆಡ್ಜನ್ನು ಬೇರೆಯವರಿಂದ ಗೇನ್ ಮಾಡ್ತಾ ಕನ್ನಡ ತಂತ್ರಜ್ಞಾನವನ್ನು ಅಭಿವೃದ್ಧಿ ಪಡಿಸ್ತಾಲೇ ಇದೆ. ನೀವು ಹೇಳಿದ್ರಲ್ಲ, ಈಗ ನಮ್ಮಲ್ಲಿ ಈ ಬುಕ್ ಬಂದಿದೆ ಕನ್ನಡದ್ದು. ನಮ್ಮ ಕನ್ನಡದಲ್ಲಿ ಬರುವ ಮಹತ್ವದ ಎಲ್ಲ ಕೃತಿಗಳನ್ನು ನಾವು ಈ ಬುಕ್ ಆಗಿ ಪರಿವರ್ತಿಸ್ತಾ ಇದ್ದೇವೆ. ಮತ್ತು ಬೇರೆ ಬೇರೆ ಭಾಷೆಗಳಿಂದ ಕನ್ನಡಕ್ಕೆ ಮಹತ್ವದ ಕೃತಿಗಳೆಲ್ಲವೂ ಬರಬೇಕು ಅಂತ ಅನುವಾದಿಸಿ ಅದಕ್ಕೋಸ್ಕರ ಒಂದು ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಿ, ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಅಂತ ಮಾಡಿ, ಜಗತ್ತಿನ ಸಾಹಿತ್ಯವೆಲ್ಲ ನೀವು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಪ್ರಕಟಣೆಗಳನ್ನ ಸುಮ್ಮನೆ ನೀವು ಒಂದ್ಸಾರಿ ಗಮನಿಸಿ. ನಾಗರಿಕತೆಯ ಇತಿಹಾಸ ಎಲ್ಲಿಂದ ಆರಂಭ ಆಗುತ್ತೋ ವಿಲ್ಡುರಾಂಟನ ಆ 11 ಸಂಪುಟಗಳನ್ನು, ಬೃಹತ್ ಸಂಪುಟಗಳನ್ನು ಇವತ್ತು ಕನ್ನಡದಲ್ಲಿ ನೀವು ಈ ಬುಕ್ನಲ್ಲೂ ನೋಡಬಹುದು, ನಿಮಗೆ ಈ ಆಫ್ಲೈನ್ ಪುಸ್ತಕದಲ್ಲೂ ನೋಡಬಹುದು. ಹಾಗೆ ಮಾಡಿಟ್ಟಿದ್ದೇವೆ. ಅದಲ್ಲದೆ ಪ್ರತಿ ವರ್ಷ ಜಗತ್ತಿನಾದ್ಯಂತ ಬರುವ ಮಹತ್ವದ ಎಲ್ಲ ಸಾಹಿತ್ಯವನ್ನು, ಚಿಂತನೆಗಳನ್ನು ಕೂಡ ಕನ್ನಡದಲ್ಲಿ ಸಿಗೋ ಹಾಗೆ, ಮತ್ತದು ಸೇಮ್ ಟೈಮ್ ನೀವು ಹೇಳಿದ್ರಲ್ಲ ಈಗ ಸಾಫ್ಟ್ವೇರ್ನಲ್ಲಿ ಸಿಗೋ ಥರ ಅದನ್ನು ಮಾಡ್ತಾ ಇದ್ದೇವೆ, ಸಿಗೋ ಥರ ಮಾಡ್ತಾ ಇದ್ದೇವೆ. ಆ ಕೆಲಸಗಳನ್ನು ತಗೊಂಡಿದ್ದೇವೆ. ಖಂಡಿತ ಸರ್, ಆ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನ ಖಂಡಿತ ನಾವು ನೋಡ್ತಾನೆ ಇದ್ದೀವಿ. ಅದಕ್ಕೆ ಒಂದು ಉದಾಹರಣೆಯಂತೆ ಇವತ್ತಿನ ಒಂದು ಕನ್ನಡದ ಸಂಭ್ರಮ ಕೂಡ ನಾವು ನೋಡ್ತೀವಿ. ಸಾಕಷ್ಟು ಒಳ್ಳೆ ಸಚಿವರು ಅಥವಾ ಒಳ್ಳೆ ಸರ್ಕಾರದ ಚುನಾಯಿತ ಪ್ರತಿನಿಧಿಗಳು ನಮಗೆ ಸಿಗ್ತಾ ಇದ್ದಾರೆ. ಇದೇ ರೀತಿ ಎಲ್ಲರಿಗೂ ಕನ್ನಡದ ಅಭಿಮಾನ ಅಥವಾ ಸ್ವಾಭಿಮಾನ ಹೆಚ್ಚಾಗಲಿ ಅಂತ ನನಗೂ ಕೂಡ ಅನಿಸುತ್ತೆ ಸರ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ ಸರ್? ಸಂದೇಶ ಕೊಡುವಷ್ಟು ದೊಡ್ಡವನಲ್ಲ ನಾನು, ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡಿಗರು ಅಂತ ಹೇಳ್ಕೊಳ್ಳೋದಕ್ಕೆ ಕನ್ನಡಿಗರೆಲ್ಲರೂ ಹೆಮ್ಮೆ ಪಡಬೇಕು. ಅವರು ಓದಿದ್ದು 3ನೇ ಕ್ಲಾಸ್ ಇರ್ಬೋದು, ಆದರೆ ಕರ್ನಾಟಕದ ತುಂಬ ಮನೆಯಲ್ಲೂ ರಾಜ್ಕುಮಾರ್ ಮಾತಾಡೋ ರೀತಿ ನಾವು ಮಾತನಾಡಬೇಕು ಅಂತ ಮಾತನಾಡುವ ಆ ಅಭಿಮಾನವನ್ನು ಬೆಳೆಸಿದಂತಹ ಮಹಾನ್ ಚೇತನ, ಮಹಾನ್ ಕಲಾವಿದ ಡಾಕ್ಟರ್ ರಾಜ್ಕುಮಾರ್. ಅವ್ರದ್ದೇ ಹಾಡಿನಲ್ಲಿ ಬರುವ 2 ಸಾಲನ್ನು ನೀವು ಮನನ ಮಾಡಿಕೊಂಡ್ರೆ ಕನ್ನಡಿಗರಿಗೆ ಎಲ್ಲರಿಗೂ ಅದು ದೊಡ್ಡ ಸಂದೇಶವೇ. ಹೌದು. ನೀವು ನೋಡಿ, ಅವ್ರು ಹೇಳ್ತಾರಲ್ಲ, 100 ಊರು ಸುತ್ತಿ ಬಾಳಿನ ಬೆನ್ನು ಹತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು. ಹಾಗೆ ಈ ಭಾಷೆ ಕೂಡ. ಅದಕ್ಕೆ ಅವ್ರು ಹೇಳ್ತಾರೆ ಕಡೆನಲ್ಲಿ, ಮುಂದಿನ ನನ್ನ ಜನ್ಮ ಬರ್ದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ, ಕನ್ನಡದಲ್ಲಿ, ಕರ್ನಾಟಕದಲ್ಲಿಯೇ. ಇದಕ್ಕಿಂತ ಸರಳವಾದ ಭಾಷಾಭಿಮಾನ, ಈ ನಾಡಿನ ಅಭಿಮಾನ ಇನ್ನೆಂಥದಿದೆ? ನಾವು ಏನೆಲ್ಲವನ್ನು ಸುತ್ತಕೊಂಡು ಬಂದರೂ ಕೂಡ ನಮಗೆ ಕಡೆಗೂ ನಮ್ಮ ಊರು ಮೇಲು ಅಂತ ಅನಿಸುತ್ತೆ ಅಂದರೆ ನಮ್ಮ ಭಾಷೆ ಮೇಲು ಅಂತ ಅನಿಸ್ಬೇಕಲ್ವ, ನಮ್ಮ ತಾಯಿ ನುಡಿನೇ ಮೇಲು ಅನಿಸ್ಬೇಕಲ್ವ. ಊರಿನ ಯಾರ ಮನೆಗೆ ಹೋಗಿ ಬಂದರೂ ನಾವು ಮನೆಗೆ ಬಂದ ಕೂಡಲೇ ಅವ್ವ ಅಂತ ಒಳಗಡೆ ಬಂದು ನೀರಿಸ್ಕೊಂಡು ಕುಡಿತೀವಲ್ಲ, ಆ ತಾಯಿಯ ಪ್ರೀತಿ ಇನ್ನೆಲ್ಲಿ ಸಿಗ್ಲಿಕ್ಕೆ ಸಾಧ್ಯ?
ಜಗತ್ತಿನ ಯಾವ ಮೂಲೆಯಲ್ಲೇ ನಾವು ದುಡಿಲಿಕ್ಕಿರೋಣ, ಅದು ನಮ್ಮ ಬದುಕಿನ ಪ್ರಶ್ನೆ. ಆದರೆ ನಮ್ಮ ಎದೆಯ ದನಿ ಮಾತ್ರ ಕನ್ನಡವೇ ಆಗಿರಲಿ. ಹೌದು ಹೌದು ಹೌದು, ಸುಂದರವಾದ ಸಂದೇಶವನ್ನು ಕೊಟ್ಟಿದ್ದೀರಿ. ಖಂಡಿತವಾಗ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಹೇಳುವಾಗ ಒಬ್ಬ ಕಲಾವಿದ ಅಥವಾ ಒಬ್ಬ ನಾಯಕ ಅಂತ ಅನಿಸ್ಕೊಂಡವನು, ಇಂಗ್ಲೀಷ್ನಲ್ಲಿ ನಾವು ಸೆಲೆಬ್ರಿಟಿ ಅಂತ ಹೇಳ್ತೀವಿ. ಬಹುಶಃ ಆ ಥರ ಸೆಲೆಬ್ರಿಟಿಗಳು ನಮಗೆ ಸಿಕ್ಬಿಟ್ರೆ, ಅನುಸರಿಸುವಂಥ ಸೆಲೆಬ್ರಿಟಿಗಳು ಸಿಕ್ಬಿಟ್ರೆ, ಬಹುಶಃ ಒಂದು 4-5 ಜನ ಬೆರಳೆಣಿಕೆಯಷ್ಟು ಜನ ಸಿಕ್ಬಿಟ್ರೂ ಕೂಡ ನಮ್ಮ ಕನ್ನಡ ನಾಡು ಸೊಗಡು ಅಥವಾ ಸ್ವಾಭಿಮಾನ ಉನ್ನತ ಶಿಖರವನ್ನು ಹೇರ್ಬಿಡುತ್ತೇನೋ. ನಮ್ಮ ಕನ್ನಡ ನಾಡಿಗೆ ಮತ್ತೊಬ್ಬ ರಾಜ್ಕುಮಾರ್ ಬೇಕು, ಅಲ್ವಾ ಸರ್? ಮತ್ತೊಬ್ಬ ಕುವೆಂಪು ಬೇಕು, ಮತ್ತೊಬ್ಬ ಬೇಂದ್ರೆ ಬೇಕು. ಕಾಲ ಮತ್ತೆ ಸೃಷ್ಟಿಸ್ಕೊಳ್ಳುತ್ತೆ ಅನ್ನೋ ಭರವಸೆ ನಮಗಿರಲಿ. ಖಂಡಿತ ತಾವು ಹೇಳ್ದಂಗೆ ನಾನು ಕೂಡ ನಿರೀಕ್ಷೆ ಮಾಡ್ತೀನಿ. ಖಂಡಿತ ಕಾಲ ಅಂಥವ್ರನ್ನ ಸೃಷ್ಟಿಸ್ಕೊಳ್ಳುತ್ತೆ, ಆ ಮೂಲಕ ಮತ್ತಷ್ಟು ಒಂದು ಉತ್ತೇಜನವನ್ನು ನೀಡುತ್ತೆ ಅಂತ ನನಗೂ ಕೂಡ ಅನಿಸುತ್ತೆ. ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಅದ್ಭುತವಾದ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಮತ್ತು ನಾಡಿನ ಎಲ್ಲ ಜನತೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಧನ್ಯವಾದಗಳು ಶಿವಕುಮಾರ್ ಅವರೇ. ಕನ್ನಡದ ಕಂದನಾಗಿ ಕನ್ನಡದ ಬಗೆಗೆ ನನಗಿರುವ ಪ್ರೀತಿ, ನನ್ನ ತಾಯಿಯನ್ನು ಎಷ್ಟು ಗೌರವಿಸ್ತೀನೋ ಅದಕ್ಕಿಂತ ಹೆಚ್ಚು ಮೊದಲ ತಾಯಿ ಕನ್ನಡವೇ. ಜನ್ಮ ಕೊಟ್ಟ ತಾಯಿ ನನ್ನ ತಾಯಿ ಆದರೆ ಮುಂದೆ ನನ್ನ ಬದುಕುವ ಸಂಪೂರ್ಣ ಹಕ್ಕನ್ನು ಕೊಟ್ಟಿರುವಂಥದ್ದು ನನ್ನ ಭಾಷೆ, ನನ್ನ ನಾಡು ನುಡಿ, ಸಾಹಿತ್ಯ, ನನಗೆ ಅಕ್ಷರವನ್ನು ಕೊಟ್ಟದ್ದು, ನಾನು ಏನು ಕಲ್ತಿದ್ದೀನೋ ಅದೆಲ್ಲವೂ ಕನ್ನಡ. ಆದ್ದರಿಂದ ಕನ್ನಡದ ಬಗೆಗೆ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆಯುವ ಪ್ರತಿಯೊಬ್ಬರಿಗೂ ಅದ್ರ ಬಗ್ಗೆ ಅಭಿಮಾನ ನನ್ನಷ್ಟೇ ಯಾಕೆ ನನಗಿಂತಲೂ ಹೆಚ್ಚು ಇರ್ತದೆ ಅಂತ ನನ್ನ ಭಾವನೆ. ಇರಲೇಬೇಕು. ನೀವು ಮೊದಲೇ ಹೇಳಿದ್ರಲ್ಲ, ತಾಯಿ ಎದೆ ಹಾಲಿನ ಶಕ್ತಿ ಇದ್ದ ಹಾಗೆ ಕನ್ನಡಿಗರೆಲ್ಲರಿಗೂ ಆ ಕನ್ನಡ ಅಭಿಮಾನ, ಕನ್ನಡದ ಪ್ರೀತಿ ಇರುತ್ತೆ, ಇರಬೇಕು. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಧನ್ಯವಾದಗಳು ಸರ್. ಧನ್ಯವಾದಗಳು ಶಿವಕುಮಾರ್ ಅವರೇ. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತನಾಡಿದವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೈಸೂರು ವಿಭಾಗದ ಜಂಟಿ ನಿರ್ದೇಶಕರಾದ ಶ್ರೀ VN ಮಲ್ಲಿಕಾರ್ಜುನ ಸ್ವಾಮಿರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಇದು ನಮ್ಮ ನಾಡು. ಇದು ನಮ್ಮ ನಾಡು.